ನಮ್ಮನ್ನು ದೂಷಿ ಅಲ್ಲ, ನನ್ನದೊಂದು ಅದಕ್ಕೆ ಒಂದು ಆಕ್ಷೇಪ ಇದೆ. ಸರಿ, ನಂದು ಕಂಬಳ ನಮ್ಮ ಸಂಸ್ಕೃತಿ, ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಅದು. ನನ್ನ ಅಭಿಪ್ರಾಯದಲ್ಲಿ ನಾವು ಎಲ್ಲಿಗೋ ಒಂದು ಬೆಂಗಳೂರು ಕಂಬಳ ಒಂದು ಬೇಕಿತ್ತು, ನಮಗೆ ಇಡೀ ಜಗತ್ತಿಗೆ ಗೊತ್ತಾಗಬೇಕಿತ್ತು, ಅಥವಾ ಬೇರೆ ನಮ್ಮನ್ನು ದೂಷಿಸುವವರಿಗೆ ಅದು ಅಗತ್ಯ ಇತ್ತು. ಆದರೆ ಈಗ ನಾನು ಹೇಳುವುದೇನಂತ ಹೇಳಿದರೆ, ನಮ್ಮ ಸಂಸ್ಕೃತಿಯನ್ನು ನಾವು ಎಲ್ಲಿಗೋ ಕೊಂಡೋಗೋದಕ್ಕಿಂತ ನಮ್ಮ ಸಂಸ್ಕೃತಿ ನೋಡಲಿಕ್ಕೆ ಬೇರೆ ಕಡೆಯಿಂದ ಜನ ಬಂದರೆ, ಟೂರಿಸಮಿಗಿರ್ಬೋದು, ಹೋಟೆಲಿಗಿರ್ಬೋದು, ರಿಕ್ಷಾಗಿರ್ಬೋದು, ಕಾರಿಗಿರ್ಬೋದು, ಎಲ್ಲ ವ್ಯವಹಾರಕ್ಕೆ ಒಳ್ಳೆಯದು. ನನ್ನ ಇದು ವೈಯಕ್ತಿಕ ಅಭಿಪ್ರಾಯ. ಬೇರೆ ಕಡೆಗೆ ನಾವು ಕೊಂಡೋಗೋದಕ್ಕಿಂತ ಬೇರೆ ಜನರು ನಮ್ಮೂರಿಗೆ ಬರುವ ರೀತಿಯಲ್ಲಿ ನಾವು ಬೇಕಾದ್ರೆ ಇದರಲ್ಲಿ ಏನಾದರೂ ಹೊಸತನ ಏನಾದರೂ ಸುಧಾರಣೆ ಮಾಡಿದರೆ ಒಳ್ಳೆಯದಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಕಡಿಮೆ ನಿಮ್ಮ ಅಭಿಪ್ರಾಯ? ಅದೇ ನನ್ನ ಅಭಿಪ್ರಾಯ. ಇವನ್ ಬ್ರಿಜೇಶ್ ಶೆಟ್ಟರು ಓಪನ್ ಆಗಿ ಅದನ್ನು ಹೇಳಿದ್ದಾರೆ. ಯಾಕಂದರೆ ಕಂಬಳವನ್ನು ಬೇರೆ ನಡೆಸುವುದರ ಬಗ್ಗೆ ವಿರೋಧಿಗಳಲ್ಲ ನಾವು. ಪರಿಚಯ ದೃಷ್ಟಿಯಿಂದ ನಮಗೆ ಬಹಳ ಖುಷಿ ಇವತ್ತು ಯಾವಂದರೆ, ಇನ್ನೊಂದು ಮಾತ್ರ ನಾನು ಯಾವಾಗಲೂ ಹೇಳ್ತೇನೆ, ತುಳು ಭಾಷೆ ಮತ್ತು ತುಳು ಸಂಸ್ಕೃತಿಯ ಬಗ್ಗೆ ಜಗತ್ತಿಗೆ ಇವತ್ತು ಪರಿಚಯ ಮಾಡಿಕೊಡುವಂಥದ್ದು ಮಾಧ್ಯಮದ ಮೂಲಕ. ತುಳು ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದರ ಸೊಗಡನ್ನು ಅರಿಯುವುದಕ್ಕೆ ಕಂಬಳ ಒಂದು ಶ್ರೇಷ್ಠ ಮಾಧ್ಯಮವಾಗಿ ಮೂಡಿ ಬಂದಿದೆ ಅಂತ ನಾನು ಖಂಡಿತವಾಗಿ ಒಬ್ಬ ತುಳು ಸಾಹಿತ್ಯ ಅಕಾಡೆಮಿಯು ಅವರ ಪ್ರಾಥಮಿಕ ಸದಸ್ಯನಾಗಿ, ಮೊದಲನೇ ಅವಧಿಯ ಸದಸ್ಯನಾಗಿ ಇವತ್ತು ಇದನ್ನು ನೆನಪು ಮಾಡಿಕೊಳ್ತೇನೆ.